1995ರಲ್ಲಿ ದೇವೇಗೌಡರು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಅವರ ಸಚಿವ ಸಂಪುಟದಲ್ಲಿ ಉಪಮುಖ್ಯಮಂತ್ರಿಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದಂಥ ಸಿದ್ದರಾಮಯ್ಯನವರು ಸಾಕಮ್ನವರ ಮೂಲಕ ಮೂಡಾಗೆ ಅರ್ಜಿಯನ್ನು ಸಲ್ಲಿಸಿ ತಮ್ಮ 70/4A ಸರ್ವೆ ನಂಬರ್ನ ಜಮೀನನ್ನು ಭೂಸ್ವಾಧೀನ ಪ್ರಕ್ರಿಯೆಯಿಂದ ಕೈ ಬಿಡಬೇಕು ಅಂತ ಹೇಳಿ ಕೇಳಿಕೊಂಡಾಗ ಮೂಡಾದ ಆಯುಕ್ತರಾಗಿದ್ದಂಥ ಖಡಕ್ ಅಧಿಕಾರಿ ಕುಂಜಪ್ಪನವರು ಯಾವುದೇ ಕಾರಣಕ್ಕೂ ಇದನ್ನು ಭೂಸ್ವಾಧೀನ ಪ್ರಕ್ರಿಯೆಯಿಂದ ಕೈ ಬಿಡೋಕ್ಕೆ ಸಾಧ್ಯ ಇಲ್ಲ, ಇದಾಗಲೇ 12 ವರ್ಷಗಳಾಗಿದೆ ಬಡಾವಣೆ ರಚನೆಯಾಗಿ ಮತ್ತು ಕಾನೂನು ರೀತಿ ನೀವೆಲ್ಲ ಪರಿಹಾರಧನವನ್ನು ಈಗಾಗಲೇ ಪಡ್ಕೊಂಡಿರೋದ್ರಿಂದ ಇದು ಭೂಸ್ವಾಧೀನ ಪ್ರಕ್ರಿಯೆಯಿಂದ ಅಂದರೆ ಡಿನೋಟಿಫಿಕೇಷನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಉತ್ತರವನ್ನು ಕೊಡ್ತಾರೆ. ಅದಾದ ನಂತರ 1997ರಲ್ಲಿ JH ಪಟೇಲ್ ಅವರ ಸಚಿವ ಸಂಪುಟದಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿಗಳು, ಹಣಕಾಸು ಸಚಿವರು ಮತ್ತು ಮೈಸೂರು ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ದಂಥ ಸಿದ್ದರಾಮಯ್ಯನವರು ಅವರ ಬಲಗೈ ಬಂಟ ಅಂತಲೇ ಖ್ಯಾತಿ ಪಡೆದಿರ್ತಕ್ಕಂಥ ಅವರ ಶಿಷ್ಯ ಸಿ ಬಸವೇಗೌಡರನ್ನ ಮೂಡಾದ ಅಧ್ಯಕ್ಷರನ್ನಾಗಿ ಅವ್ರನ್ನ ನೇಮಕ ಮಾಡ್ತಾರೆ. ಅವರು ಆಯ್ಕೆಯಾದ ನಂತರ ಅಧ್ಯಕ್ಷರಾಗಿ ನಿಯೋಜನೆ ಆದ ನಂತರ ಬಸವೇಗೌಡರು ಒಂದು ಕಾನೂನು ಬಾಹಿರ ಕೆಲಸವನ್ನು ಅವರು ಮಾಡ್ತಾರೆ. ಏನು ಅಂತಂದರೆ ನಿಯಮಾನುಸಾರ ಯಾವುದೇ ಅಭಿವೃದ್ಧಿ ಪ್ರಾಧಿಕಾರ ಭೂಸ್ವಾಧೀನ ಪಡಿಸ್ಕೊಂಡ ನಂತರ ಬಡಾವಣೆಗೆ ಬೇರೆ ಯಾವುದೇ ಕಾರಣಗಳಿಗೆ ಬಳಸ್ಕೊಂಡ್ರೆ ಅದರ ಡಿನೋಟಿಫಿಕೇಷನ್ ಆಗಬೇಕು ಅಂದರೆ ಭೂಸ್ವಾಧೀನ ಪ್ರಕ್ರಿಯೆಯಿಂದ ಕೈ ಬಿಡಬೇಕು ಅಂದರೆ ನಿಯಮಾನುಸಾರ ರಾಜ್ಯ ಸರ್ಕಾರದ ನಗರಾಭಿವೃದ್ಧಿ ಇಲಾಖೆಯಲ್ಲಿ ಅದು ಅನುಮೋದನೆ ಆಗಬೇಕು. ಮುಖ್ಯಮಂತ್ರಿಗಳ ಅಧ್ಯಕ್ಷರಲ್ಲಿ ನಡೆಯುವಂಥ ಸಭೆಯಲ್ಲಿ ಅನುಮೋದನೆ ಆಗಬೇಕು. ಅದಾದ ನಂತರ ಸರ್ಕಾರಿ ಆದೇಶ ಅಂದರೆ ಗೌರ್ನಮೆಂಟ್ ಆರ್ಡರ್ GO ಆಗಬೇಕು, ಗೆಜೆಟ್ ನೋಟಿಫಿಕೇಷನ್ ಆಗಬೇಕು. ಇದಾದಮೇಲೆ ಮಾತ್ರ ಅದು ಭೂಸ್ವಾಧೀನ ಪ್ರಕ್ರಿಯೆಯಿಂದ ಕೈ ಬಿಟ್ಟಿರೋದಕ್ಕೆ ಅಧಿಕೃತವಾದಂಥ ದಾಖಲೆ ಲಭ್ಯ ಆಗೋದು.